ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ ಯೂಟ್ಯೂಬ್ ಚಾನಲ್. ದೀಪಾಸ್ ಡೈಲಿ ರೆಸಿಪಿ ಅಂತ ಬಂದಿದ್ದು ಬಾಯಾಗ, ಅದಕ್ಕೆ ಮ್ಯೂಟ್ ಆಯಿತು. ಓಕೆ ಬಿಡು, ಈ ಸೌಂಡ್ ಬರೋದು ಜಾಸ್ತಿ ಹಿಂಗೆ ಮಾಡಿ 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 ಇಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಓಕೆ, ಇವತ್ತಿನ ವಿಡಿಯೋ ಏನಂತ ಆಲ್ರೆಡಿ ಎಲ್ಲರೂ ನೋಡಿರ್ತೀರಿ. ನೋಡಿಲ್ಲ ನಿಮ್ಮ ಏನೇನು ಡೌಟ್ಸ್ ಅದಾವು ಎಲ್ಲ ಕ್ಲಿಯರ್ ಮಾಡ್ತೀನಿ ಇವತ್ತು. ಇನ್ಸ್ಟಾಗ್ರಾಮ್ ಬಗ್ಗೆ ಆಗಿರ್ಬೋದು, ಅದ್ರ ಏನು ದುಡ್ಡು ಬರುತ್ತಾ, ಏನು ಬರಲ್ಲ, ಎಲ್ಲ ಕ್ಲಿಯರಾಗಿ ಹೇಳಿ ನಿಮ್ಗೊಂದು ಕರೆಕ್ಟಾಗಿ ಕ್ಲಾರಿಟಿ ಕೊಡ್ತೀನಿ ಇವತ್ತು. ಯಾಕೆ ಈ ವಿಡಿಯೋ ಮಾಡಾಕತ್ತಿ, ಈ ವಿಡಿಯೋ ಮಾಡೋಕ್ಕೆ ಮೇನ್ ರೀಸನ್ ಏನಂದ್ರೆ, ಅಲ್ಲಿ ಹಣ್ಣು ಹೊತ್ತಾಕತ್ತೈತಿ ನೋಡು. ಈ ವಿಡಿಯೋ ಮಾಡೋಕೆ ಮೇನ್ ರೀಸನ್ ಏನಂದ್ರೆ, ಒಬ್ಬರಲ್ಲ ಇಬ್ಬರಲ್ಲ ಒಂದು 10-15 ಜನ ಜಾಸ್ತಿನೇ ಅಲ್ಲಲ್ಲ ಮೀಟ್ ಆಗ್ತಿದ್ರು, ಭೇಟಿ ಆಗ್ತಿದ್ರಲ್ಲ, ಅವಾಗ ಕೇಳ್ತಿದ್ರು. ಒಂದು ಸ್ವಲ್ಪ ಜನ ಮಾತಾಡ್ಸಿದ್ರು, ಅದ್ರ ಬಗ್ಗೆ ಏನು ಕೇಳ್ತಿದ್ದಿಲ್ಲ, ಫೋಟೋ ಗಿಟೋ ತೊಗೋತಿದ್ರು, ಖುಷಿ ಆಗುತ್ತೆ. ಇನ್ನೂ ಸ್ವಲ್ಪ ಜನ ಏನು ಮಾಡ್ತಿದ್ರು, ಹಿಂಗೆ ನೋಡಿದ ತಕ್ಷಣ ಅಣ್ಣ ನೀವು ರೀಲ್ಸ್ ಮಾಡ್ತಿರಲ್ಲ, ಎಷ್ಟು ದುಡ್ಡು ಬರ್ತಣ್ಣ ಇನ್ಸ್ಟಾಗ್ರಾಮಿಂದ, ಏನು ಬರುತ್ತೆ, ಎಷ್ಟು ದುಡ್ಡು ಬರುತ್ತಣ್ಣ, ತಿಂಗಳಿಗೆ ಎಷ್ಟು ಬರುತ್ತೆ, ದಿವ್ಸಕ್ಕೆ ಎಷ್ಟು ಬರುತ್ತೆ, ವಾರಕ್ಕೆ ಎಷ್ಟು ಬರುತ್ತೆ, ಏನು ದುಡ್ಡು ಬರ್ತಣ್ಣ, ಏನು ಮಾಡ್ಬೇಕಣ್ಣ, ಹೆಂಗೆ ಬರುತ್ತಣ್ಣ ಅಂತೆಲ್ಲನೂ ಕೇಳಾಕತ್ತಿದ್ರಿ. ಇನ್ಸ್ಟಾಗ್ರಾಮಿಂದ ಎಷ್ಟು ದುಡ್ಡು ಬರುತ್ತೆ, ಏನು ಬರಲ್ಲ, ಎದಕ್ಕೆ ಬರುತ್ತೆ, ಎದಕ್ಕೆ ಬರಲ್ಲ, ಹೆಂಗೆ ಬರ್ಸ್ಕೋಬೇಕು, ಅದೆಲ್ಲ ನಾನು ಇವತ್ತು ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ಹೇಳ್ಬೇಕಂತ ಈ ವಿಡಿಯೋ ಮಾಡಾಕತ್ತೀನಿ. ಹಿಂಗೆ ನನ್ನ ವಿಡಿಯೋ ಮಿಲಿಯನ್ ಹೋಗ್ತಾವಣ, ಬಟ್ ದುಡ್ಡು ಬರಾಕತ್ತಿಲ್ಲ. ಹಿಂಗೆ ನಾವು ರೀಲ್ಸ್ ಮಾಡ್ತೀವಣ್ಣ, ದುಡ್ಡು ಬರ್ತೇನೆ ಹೇಳ್ರಿ, ನಾವು ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದೆಲ್ಲಕ್ಕೂ ಇವತ್ತು ಆನ್ಸರ್ ಕೊಡೋಮು. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ದೀಪಾಸ್ ಡೈಲಿ ಕಿಚನ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಸ್ಟಾರ್ಟ್ ಮಾಡೋಮಂತ. ನಿನ್ನೆ ಇವತ್ತು ಡೈಲಿ ಲಾಗ್ ಮಾಡಿಲ್ಲ ನಾವು, ಅದಿಲ್ಮ ಇವತ್ತು ನಿನ್ನೆ ಮಾಡಿಲ್ಲ. ಈಗ ಒಂದು ಸ್ವಲ್ಪ ಹೊರಗೆ ಹೋಗಿದ್ವಿ, ಅದೇನೇನೋ ಏನದು ಏನು ತೊಗೊಂಡೆ ಹಾಟ್ ಬಾಕ್ಸು, ಅದೊಂದು ಹಾಟ್ ಬಾಕ್ಸು, ಒಂದು ಪಡ್ಡಿನ ಮಣಿ ತೊಗೊಂಡಾಳ, ಅದಕ್ಕೆ ಹೊರಗೆ ಹೋಗಿದ್ವಿ. ನಿನ್ನೆ ಅಂತೂ ಭಾಳ ಮಳೆ ಬರಾಕತ್ತಿತ್ತು, ಒಂದು ಸ್ವಲ್ಪ ಟೈಮ್ ಸಿಗಲಿಲ್ಲ ನಮಗೂ ಮಾಡೋಕ್ಕೆ. ಬೆಳಗ್ಗೆನೂ ಒಂದು ಸ್ವಲ್ಪ ಮಾಡ್ಕೋಬೇಕು ಅನ್ಕೋತೀವಿ, ಆದ್ರೆ ಅದೇನೋ ಅಂತಾರಲ್ಲ, ಬಿಡ್ರಿ. ಈಗ ವಿಷಯಕ್ಕೆ ಬರೋಮ್. ಫಸ್ಟ್ ನಿಮ್ಗೆ ಹಂಗೆ ಪ್ರೂಫ್ನು ತೋರಿಸ್ಬಿಡ್ತೀನಿ ನಾನು, ಏನು ಬರುತ್ತಾ ಏನು ಬರಲ್ಲ. ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತೇ ಐತಿ, ಇನ್ನೂ ಸ್ವಲ್ಪ ಜನಕ್ಕೇನೋ ಗೊತ್ತಿಲ್ಲ. ಯಾರಿಗೆ ಗೊತ್ತಿಲ್ಲ ಅಂದ್ರೆ, ಹಿಂಗೆ ಸ್ವಲ್ಪ ಜನಕ್ಕೆ ರೀಲ್ಸ್ ಮಾಡಲ್ಲಲ್ಲ, ಅವರು ಏನು ಮಾಡ್ತಾರೆ, ರೀಲ್ಸ್ ಮಾಡೋರು ನೋಡಿ, ಇವ್ರು ರೀಲ್ಸ್ ಮಾಡ್ತಾರೆ, ಇವ್ರಿಗೆ ದುಡ್ಡು ಬರ್ತಿರ್ಬೋದು, ಇನ್ಸ್ಟಾಗ್ರಾಮಿಂದ ಬರ್ತಿರ್ಬೋದು, ಏನು ಬರುತ್ತೆ, ಇವ್ರಿಗೆ ಆರಾಮಿರ್ತಾರೆ, ಹಿಂಗಿರ್ತಾರೆ. ಇನ್ಸ್ಟಾಗ್ರಾಮಿಂದ ಏನು ದುಡ್ಡು ಬರುತ್ತೆ, ಏನು ದುಡ್ಡು ಬರಲ್ಲ ಅಂತ ಹೇಳ್ತೀನಿ ಬರ್ರಿ. ಫಸ್ಟ್ ಒಂದು ಹೇಳ್ತೀನಿ, ಕರೆಕ್ಟಾಗಿ ತಲೆಯಾಗಿ ಇಟ್ಕೊಂಬಿಡ್ರಿ. ಟೋಟಲಿ ಹೇಳ್ಬೇಕಂದ್ರೆ, ಇನ್ಸ್ಟಾಗ್ರಾಮ್ ಅವರೇ ಯಾವತ್ತೂ ನಮ್ಗೆ ₹1 ಕೊಡೋಂಗಿಲ್ಲ. ಫಸ್ಟ್ ಆಫ್ ಆಲ್ ಇದು ತಲೆಯಾಗಿ ಇಟ್ಕೊಂಬಿಡ್ರಿ. ಇನ್ಸ್ಟಾಗ್ರಾಮಿಂದ ಯಾವುದೇ ರೀತಿ ದುಡ್ಡು ಬರಲ್ಲ. ಇನ್ಸ್ಟಾಗ್ರಾಮ್ ಒಂದು ದಾರಿ ಅಷ್ಟೇ ದುಡ್ಡು ಮಾಡೋಕ್ಕಂದ್ರೆ ಲಕ್ಷಗಟ್ಟಲೆ ಕೋಟ್ಯಾನುಗಟ್ಟಲೆ ಏನು ಮಾಡೋಕ್ಕಾಗಲ್ಲ. ಅದ್ರಾಗ ಮಾಡ್ಬೋದು, ನಮ್ಮ ಮೇಲೆ ಡಿಪೆಂಡ. ಹಂಗದು ಇನ್ಸ್ಟಾಗ್ರಾಮ್ ಆ್ಯಪಿಂದನೇ ಈಗ ಯೂಟ್ಯೂಬ್ ಅವರೇ ಹೆಂಗೆ ದುಡ್ಡು ಕೊಡ್ತಾರೆ ನೋಡು, ಹಂಗೆ ಇನ್ಸ್ಟಾಗ್ರಾಮ್ ಅವರೇ ಯಾವುದೇ ರೀತಿಯ ದುಡ್ಡು ಕೊಡಲ್ಲ. ಫಸ್ಟ್ ಆಫ್ ಆಲ್ ನೆನಪಿಟ್ಕೋರಿ, ಇನ್ಸ್ಟಾಗ್ರಾಮ್ ಅವರು ಯಾವುದೇ ರೀತಿ ದುಡ್ಡು ಕೊಡಲ್ಲ. ಇನ್ಸ್ಟಾಗ್ರಾಮಿಂದ ಯಾವುದೇ ದುಡ್ಡು ಏನೂ ಬರಲ್ಲ. ಓಕೆ, ಮತ್ತು ಇನ್ಸ್ಟಾಗ್ರಾಮಿಂದ ಹೆಂಗೆ ದುಡ್ಡು ಮಾಡ್ಬೋದು, ಸಿಂಪಲ್, ಎಲ್ಲರಿಗೆ ಗೊತ್ತೇ ಐತಿ. ಪ್ರಮೋಷನ್ದು, ಬ್ರ್ಯಾಂಡ್ದು, ಅಂಗಡಿದು, ಸ್ಟೋರ್ದು, ರೆಸ್ಟೋರೆಂಟ್, ಅದು ಇದು ರೆಸಾರ್ಟ್ ಏನೇನೋ ಮಾಡ್ತಿರ್ತೀವಿ. ಪ್ರಮೋಷನ್ಸು ಎಲ್ಲರೂ ನೋಡಿರ್ತೀರಿ, ಅದು ಇದು ಮಾಡ್ತಿರ್ತಾರೆ. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಪ್ರಮೋಷನ್ದು ಅದು ಜಸ್ಟ್ ಒಂದು ಇದ್ರ ಸಂಬಂಧ ಅಷ್ಟೇ ಮಾಡ್ತಿರ್ತೀವಿ ಪ್ರಮೋಷನ್ನ. ಅದೇನು ತಲೆ ಅಂತ ತೆಗೆದುಬಿಡ್ರಿ. ದುಡ್ಡು ಬರುತ್ತೆ ಅಂದ ಇನ್ಸ್ಟಾಗ್ರಾಮ್ ಅವರೇ ದುಡ್ಡು ಕೊಡಲ್ಲ. ಇನ್ಸ್ಟಾಗ್ರಾಮಿಂದ ದುಡ್ಡು ಬರುತ್ತೆ, ಹೆಂಗೆ ಬರುತ್ತೆ
ಪ್ರಮೋಷನ್ಸ್, ಮೇನ್ ಪ್ರಮೋಷನ್ಸ್, ಪಾರ್ಟ್ನರ್ಶಿಂಗ್ ಕೊಲಾಬ್ ಮಾಡೋದು. ಈಗ ಏನೋ ಒಂದು ಈಗ ಹೇಳ್ದಂಗೆ ಹೇಳಿದ್ನಲ್ಲ ಅದು ಇದು ಅಂತ ಅಂತಾವೆ ಏನಾರ ಯಾವುದ್ರ ಬಗ್ಗೆಯಾರ ಒಂದು ಪ್ರಮೋಷನ್ ಮಾಡ್ತೀವಿ ನಾವು, ಬರ್ರಿ ನಮ್ಮ ಅಂಗಡಿಗೆ ಅದು ತಗೋರಿ ಇದು ತಗೋರಿ ಅಂತ ಅವ್ರ ಬಿಸ್ನೆಸ್ ಸ್ವಲ್ಪ ನಾವು ಗ್ರೋ ಮಾಡ್ತೀವಿ. ಏನು ನಮ್ಮಿಂದ ಅವ್ರಿಗೆ ಒಂದು ಸ್ವಲ್ಪ ಕಸ್ಟಮರ್ ಹೋಗ್ತಾರೆ, ಆವಾಗ ಅವ್ರಿಗೇನೋ ಒಂದು ಸ್ವಲ್ಪ ಅವರಿಗೂ ಹೆಲ್ಪ್ ಆಗುತ್ತೆ. ಅವರು ನಮಗೆ ನೀವು ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿರ್ತೀರಿ, ನೀವು ಹಂಗೆ ಫ್ರೀ ಮಾಡೋಂಗಿಲ್ಲ ಅಂತ ಅವ್ರೂ ಒಂದು ಸ್ವಲ್ಪ ಪ್ರಮೋಷನ್ಕಂತಲೇ ಅಷ್ಟು ಇಷ್ಟು ದುಡ್ಡು ಕೊಡ್ತಾರೆ. ಅದೇ ದುಡ್ಡು ನಮಗೆ ಬರುತ್ತೆ. ಅದೇ ಇನ್ಸ್ಟಾಗ್ರಾಮಿಂದ ದುಡ್ಡು ಬರುತ್ತೆ ಅಂತ ಎಲ್ಲರೂ ಅನ್ಕೋತೀರಿ. ಇನ್ಸ್ಟಾಗ್ರಾಮಿಂದ ಯಾವುದೇ ದುಡ್ಡು ಬರೋಲ್ಲ. ಇನ್ನೊಂದು ಹೇಳ್ದಂಗೆ ಇನ್ಸ್ಟಾಗ್ರಾಮಿಂದ ದುಡ್ಡು ಹೆಂಗೆ ಮಾಡೋದು ಹೇಳಿದ್ನೆಲ್ಲ, ಪ್ರಮೋಷನ್ ಅದು ಇದು ಅಂತ. ಇದ್ರಾಗ ಇನ್ನೊಂದು ದಾರಿನೂ ಐತಿ. ಅದು ಏನಂದ್ರೆ ಇನ್ಸ್ಟಾಗ್ರಾಮಿಂದನೇ ದುಡ್ಡು ಬರೋಲ್ಲ. ನಮ್ಮ ರೀಲ್ಸ್ ನೋಡ್ತಿರ್ತಾರಲ್ಲ, ನಾವು ನಿಮಗೆ ದುಡ್ಡು ಕಳಿಸ್ಬೋದು, ನೀವು ನಮಗೆ ದುಡ್ಡು ಕಳಿಸ್ಬೋದು. ಹಿಂಗಿರುತ್ತೆ. ನಿಮ್ಗೆ ಡೈರೆಕ್ಟ್ ಫೋನಿನ ಸ್ಕ್ರೀನ್ ಮೇಲೆ ತೊಗೊಂಡು ಹೋಗ್ತೀನಿ ಬರ್ರಿ ಸದ. ಏನಂದ್ರೆ ಇನ್ಸ್ಟಾಗ್ರಾಮಿಂದ ದುಡ್ಡು ಸದ್ ನೋಡ್ರಿ, ವೀಡಿಯೋಸ್ ನಾವು ನೋಡ್ತಿರ್ತೀವಿ. ಅಲ್ಲಿ ನಿಮಗೊಂದು ಏನು ಕಾಣಿಸುತ್ತೆ, ಗಿಫ್ಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಬರ್ರಿ ಸ್ಕ್ರೀನ್ ಮೇಲೆ ತೊಗೊಂಡು ಹೋಗ್ತೀನಿ ಸೀದಾ. ಈಗ ನೋಡ್ರಿ, ನಾವು ಯಾರ್ದೋ ಒಂದು ರೀಲ್ಸ್ ನೋಡಕತ್ತೀವಿ, ನಮ್ಮದೇ ನೋಡಮ್, ಯಾರ್ದಾರ ಯಾಕೆ ನೋಡಮ್. ನೋಡ್ರಿ ಇಲ್ಲಿ ರೀಲ್ಸ್ ನೋಡಕತ್ತೀವಿ ನಾವು. ಒಂದು ನಿಮಿಷ, ನೆಟ್ವರ್ಕ್ ಸ್ಲೋ ಐತಿ. ನೆಟ್ವರ್ಕ್ ಅಲ್ಲಿ ಅಪ್ಪ, ನೆಟ್ ಇಲ್ಲ ಅದ್ರಾಗ. ಹೌದಾ? ಡಾಟಾ ಖಾಲಿ ಆಗೈತಿ. ಚಂತನ ಕುಟ್ಟಿಯನ್ ಮನ್ಯಾಗ ಕುಂತು ಹಾಟ್ಸ್ಪಾಟ್ ಆನ್ ಮಾಡತ್ರದ. ಬಕ್ರಾ ಬಕ್ರಾ ಈಗ ಹಾಟ್ಸ್ಪಾಟ್ ಆನ್ ಮಾಡೋಗ ಬಕ್ರ ಮಾರಕ್ಕೆ ಯಾಕೆ ಬರಾಗತ್ತಿಲ್ಲ ಅಂತ ಇದು ನಾ ಅಂತೀನಿ. ಬರೀ ಇಂಥವ ಇದು. ಒಂದು ನಿಮಿಷ ಇರ್ರಿ. ನಾ ಹಿಂಗೆ ಮಾಡೇ ಇಲ್ಲ, ಹಿಂಗೆ ಮಾಡಾಕತ್ತೀನಿ ಅಲ್ಲ, ಏನದು ಸಿಗ್ನಲ್ ನೆಟ್ವರ್ಕ್ ಅಂದಿ? ನೆಟ್ವರ್ಕ್ ನೆಟ್ವರ್ಕ್ ಆಯ್ತು, ಹಾಟ್ಸ್ಪಾಟ್ ಆನ್ ಮಾಡ. ಬರೀ ಇಂಥವ ಕಾರವಾರಿಕಿನು ಇದಕ್ಕೆ ನನಗೆ ತಿಳ್ಬೇನೆ ಆಗ್ಬಿಡುತ್ತೆ. ಅದೇ ನನಗೆ ಇಷ್ಟನೂ ಆಗುತ್ತೆ. ಓಕೆ, ಏನಾಯ್ತು? ನೀನು ಕೆಳಗಿಳ ಸೈಡ್ ಆಶ್ ಆನ್ ಮಾಡಿದೆ. ವಿಡಿಯೋ ಆಫ್ ಮಾಡಿ ಮತ್ತೆ ನೀನು. ಇಲ್ಲ, ಮೂಳಾಕ್ ತಗದೆ, ಆದರೂ ಆಫ್ ಆಗಿಲ್ಲ ವಿಡಿಯೋ. ಬರಾಗತ್ತಿಲ್ಲಲ್ಲ ಇದು ಇದೊಂದು ಇಂಥ ಟೈಮಿಗೆ ಕಾಡುತ್ತಲ್ಲ. ಹತ್ತು ಮುಣಿಗೆ ಸಿಟಿ ಹೊಡಿ ಹೊಡೆದಂತ. ಬರಾಗತ್ತಿಲ್ಲ. क्या बा ऐसा क्यों करती तुम? ಸುಕುಮಾರಿ ಇಲ್ಲಿ ಹೆಸರು ಬರಾಕತ್ತಿಲ್ಲ ನೋಡ್ರಿ. ಬರ್ರಿ ಸದ್ದ ಮೊಬೈಲ್ ಸ್ಕ್ರೀನ್ ಮೇಲೆ ತೊಗೊಂಡೋಗ್ತೀನಿ ನಿಮಗೆ. ತೊಗೊಂಡೋಗಿ ಇನ್ಸ್ಟಾಗ್ರಾಮಿಂದ ಇನ್ನೊಂದು ದಾರಿ ಐತಿ. ಪ್ರಮೋಷನ್ಸ್ ಬಿಟ್ಟೇ ರೀಲ್ಸ್, ನೀವು ರೀಲ್ಸ್ ಮುಖಾಂತರನೇ ದುಡ್ಡು ಮಾಡ್ಬೋದು. ಅದನ್ನು ಹೆಂಗಂತ ಈ ಸದ್ದ ಹೇಳ್ತೀನಿ. ಪ್ರಮೋಷನ್ನು ಅಲ್ಲ ಇದು, ಏನು ಯಾವುದರಿಂದನೂ ಅಲ್ಲ, ಜಸ್ಟ್ ನಿಮ್ಮ ರೀಲ್ಸಿಂದನೇ ನೀವು ದುಡ್ಡು ಮಾಡ್ಬೋದು. ದುಡ್ಡು ಹೆಂಗೆ ಮಾಡ್ಬೋದು ಅಂದ್ರೆ ಆಗ್ಲಾರ್ದದು ಆಗಲಾರ್ದನ್ನಕ್ಕೆ ನನ್ನ ಪ್ರಕಾರ ಟಫ್ ಅಂದ್ರೆ 99% ಆಗಲಾರ್ದೆ, 1% ಎಲ್ಲೋ ಚಾನ್ಸ್ ಇರ್ಬೋದು. ಅದನ್ನು ಏನಂದ್ರೆ ಇನ್ಸ್ಟಾಗ್ರಾಮ್ ಅವ್ರು ಕೊಡೋಲ್ಲ, ನಾವು ನಿಮಗೆ ಕೊಡ್ಬೋದು, ನೀವು ನಮಗೆ ಕೊಡ್ಬೋದು ಅಷ್ಟೇ. ಅದನ್ನೇ ಹೆಂಗಂತ ಹೇಳ್ತೀನಿ ಬರ್ರಿ. ಅದ್ರಾಗೂ ನಾವು ನಿಮಗೆ ಕೊಟ್ಟಿದ್ದ ದುಡ್ಡೊಳಗೂ ಇನ್ಸ್ಟಾಗ್ರಾಮ್ ಅವ್ರು ಸ್ವಲ್ಪ ಅರ್ಧ ಕಟ್ ಮಾಡ್ಕೊಂಡು ಅರ್ಧ ನಿಮಗೆ ಕೊಡ್ತಾರೆ. ನಾವು ಕೊಟ್ಟಂಥ ಫುಲ್ ಅಮೌಂಟು ನಿಮಗೆ ಕೊಡೋಂಗಿಲ್ಲ ಇನ್ಸ್ಟಾಗ್ರಾಮ್ ಅವರು. ನಮಗಂತೂ ಬರಂಗಿಲ್ಲ. ನಮಗಂತಲ್ಲ, ಯಾರಿಗೂ ಬರೋಂಗಿಲ್ಲ, ಅದು ಯಾರಿಗೂ ಬರೋಂಗಿಲ್ಲ. ಆದ್ರೆ ಅದೊಂದು ಆಪ್ಷನ್ ಐತಿ, ಈ ಥರ ದುಡ್ಡು ಮಾಡ್ಬೋದು ಅಂತ ಚಾನ್ಸ್ ಐತಿ. ಆದ್ರೆ ಮಾಡಲ್ಲ, ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅವ್ರು ಕೊಟ್ಟರೆ ಏನರ ಮಾಡ್ಬೋದು, ನಾವೇ ಕೊಡ್ಬೇಕಲ್ಲ, ಯಾರೂ ಕೊಡೋಂಗಿಲ್ಲ ಹಂಗೆ. ಹಂಗೆ ನೋಡಿರಿ, ಸದ್ಯ ಡೈರೆಕ್ಟ್ ನಾನು ಸ್ಕ್ರೀನ್ ಮೇಲೆ ಬಂದೀನಿ. ನಾನು ಪ್ರೊಫೈಲ್ ಒಳಗೆ ಹೋಗ್ತೀನಿ. ಹೋಗಿ ಏನು ಮಾಡ್ತೀನಿ, ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಹಂಗೇ ಕೆಳಗೆ ಹೋದ್ರೆ ಬರಲಿ, ಹಂಗೇ ಕೆಳಗೆ ಹೋದ್ರೆ ನಿಮಗೇನು ಸಿಗುತ್ತೆ, ಇಲ್ಲಿ ಗಿಫ್ಟ್ ಅಂತ ಆಪ್ಷನ್ ಸಿಗುತ್ತೆ. ಪೇಔಟು ಐತಿ, ಪೇಔಟ್ ನೋಡ್ಕೊಂಬಿಡ್ರಿ. ನಮ್ಮದು ಏನು ಪೇಔಟ್ ಅಂದ್ರೆ ಟ್ರಾನ್ಸ್ಫರ್, ನಮ್ಮ ಅದರಿಂದ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದು ನೋಡಿರಿ. ಯಾವುದೂ ಪೇಔಟ್ ಇಲ್ಲ, ಏನಿಲ್ಲ ನೋಡಿರಿ. ಅರ್ನ್ ಮ್ಯಾಕ್ಸಿಮಮ್ ಆಫ್ $100, ರಿಸೀವ್ ಯುವರ್ ಮನಿ ಅರ್ನಿಂಗ್ಸ್ ಫಾಸ್ಟರ್. ಗೊತ್ತಾಗಿರ್ಬೋದು.
$100 ಮ್ಯಾಕ್ಸಿಮಮ್ ಒಂದು $100 ಏನು ಈ ಕಾಣುತ್ತಲ್ಲ ಇದು 0.12 ಇದು 1 ಅನ್ನೋದು ಚಿಲ್ಲರ್ ಇಲ್ಲಿ 0 ಐತಲ್ಲ ಇಲ್ಲಿ 1 2 3 4 5 6 ಹಿಂಗೆ 100 ಆಗ್ಬೇಕು ಆ 0 ಇದ್ದಲ್ಲಿ 100 ಆಗ್ಬೇಕು ಓಕೆ ಯಾರ್ದೋ ಒಬ್ರದ್ದು ಫೋನ್ ಬಂದಿತ್ತು ಅದಕ್ಕೆ ನೋಡಕತ್ತೀರಲ್ಲ ಸ್ಕ್ರೀನ್ ಮೇಲೆ ಇಲ್ಲಿ ಐತಲ್ಲ ಇದು 1 2 ಹಿಂಗೆ 100 ಆಗಬೇಕು ಆವಾಗ ಮಾತ್ರ ನಿಮಗೆ ದುಡ್ಡು ಮಾಡೋಕ್ಕೆ ಸಾಧ್ಯ ನಾವು ಡೈರೆಕ್ಟ್ ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗೋಣ ಸೀದಾ ನಾನು ಬರ್ತೀನಿ ಹೋಮ್ ಅಲ್ಲೇನು ನೋಡ್ಕೊಂಡ್ರಲ್ಲ ಹೋಮಿಂದ ಒಂದು ರೀಲ್ಸ್ ಓಕೆ ನಮ್ಮ ನೆಟ್ವರ್ಕು ಇಲ್ಲ ಏನು ಹಿಂಗೆ ಹಾಕಿದೆ ಏನು ನೋಡಕತ್ತಿರ್ಬೋದು ನೀವು ಈಗ ಒಂದು ರೀಲ್ ಹಚ್ಚಿನ ಇಲ್ಲಿ ರೀಲ್ ಪ್ಲೇ ಆಗೈತಿ ಇಲ್ಲಿ ತಳಗೆ ನಿಮಗೆ ಸೆಂಡ್ ಗಿಫ್ಟ್ ಅಂತ ಒಂದು ಆಪ್ಷನ್ ಐತಿ ಅದ್ರ ಮೇಲೆ ಕ್ಲಿಕ್ ಮಾಡು ಸೆಂಡ್ ಗಿಫ್ಟ್ ಅಂತ ಸೆಂಡ್ ಫಸ್ಟ್ ಗಿಫ್ಟ್ ಇದು ಯಾರಿಗೆ ನಾನು ಗಿಫ್ಟ್ ಕಳಿಸಿಲ್ಲ ಇದು ಫಸ್ಟ್ ಟೈಮ್ ಅದಕ್ಕೆ ಹಂಗೆ ಕೇಳುತ್ತೆ ನೋಡ್ರಿ ಇಲ್ಲಿ ಬೈ 15 ಸ್ಟಾರ್ಸ್ ಅಂದರೆ ಸ್ಟಾರ್ ನಾವು ಕೊಟ್ಟರವ್ರಿಗೆ ದುಡ್ಡು ಮುಖಾಂತರ ಹೋಗುತ್ತೆ ನಾವು 15 ಸ್ಟಾರ್ನ $30 ಕೊಟ್ಟು ತೊಗೋಬೇಕು ತೊಗೊಂಡು ಅವ್ರಿಗೆ ಸೆಂಡ್ ಮಾಡ್ಬೇಕು ಅದ್ರಾಗ ಅವ್ರದ್ದು ಅರ್ಧ ತೊಗೊಂಡು ಅವ್ರಿಗೆ ಅರ್ಧ ಕೊಡ್ತಾರೆ ಹಿಂಗೆ ಮಾಡಿ ಎಷ್ಟು ಆಗ್ಬೇಕಂದ್ರೆ ಅದು $100 ಆಗ್ಬೇಕು ಅವಾಗ ಮಾತ್ರ ಏನು ಮಾಡೋಕ್ಕೆ ಸಾಧ್ಯ ಅದನ್ನು ನಾವು ಪೇಔಟ್ ಮಾಡ್ಕೊಳಕ್ಕೆ ಸಾಧ್ಯ ಅಲ್ಲಿವರೆಗೂ ಇನ್ಸ್ಟಾಗ್ರಾಮಿಂದ ಯಾವುದೇ ದುಡ್ಡು ಬರೋಲ್ಲ ಏನೂ ಬರೋಲ್ಲ ಯಾರು ತಲೆ ಕೆಡಿಸೋಬೇಡ್ರಿ ಇನ್ಸ್ಟಾಗ್ರಾಮಿಂದ ದುಡ್ಡು ಬರ್ತಾ ಅದು ಬರ್ತಾ ಇದು ಬರ್ತಾ ಅಂತ ಇನ್ಸ್ಟಾಗ್ರಾಮಿಂದ ಯಾವುದೇ ದುಡ್ಡು ಬರೋಲ್ಲ ಯಾರು ಇನ್ಸ್ಟಾಗ್ರಾಮ್ ಅವ್ರು $1 ಕೊಡೋಲ್ಲ ಬಂದರೆ ನಿಮಗೆ ಪ್ರಮೋಷನ್ಸ್ ಬರ್ಬೋದು ಸ್ಟೋರಿ ಪ್ರಮೋಷನ್ ರೀಲ್ ಪ್ರಮೋಷನ್ ಕೊಲಾಬ್ಸ್ ಈ ಥರದ್ರಿಂದನೇ ನೀವು ದುಡ್ಡು ಮಾಡ್ಬೋದು ಎಲ್ಲರಿಗೂ ಡೌಟ್ ಕ್ಲಿಯರ್ ಆಗೈತೆ ಅನ್ಕೋತೀನಿ ಇದನ್ನು ನಾ ಯಾಕೆ ಹೇಳಿದ್ನಪ್ಪ ಏನು ರೀಸನ್ ಹೇಳಕ್ಕಂದ್ರೆ ಜಾಸ್ತಿ ಜನ ಕೇಳ್ತಿದ್ರಿ ಇನ್ಸ್ಟಾಗ್ರಾಮಿಂದ ಈ ಇನ್ಸ್ಟಾಗ್ರಾಮ್ ಒಳಗೆ ನಾರ್ಮಲಾಗಿ ವೈರಲ್ ಆಗಿ ಒಂದು ಸ್ವಲ್ಪ ಅಂದ್ರೆ ವಿಡಿಯೋ ಒಂದು ಸ್ವಲ್ಪ ವೈರಲ್ ಆಗತ್ತವೆ ಜಾಸ್ತಿ ರೀಚ್ ಆಗತ್ತವೆ ಜನಕ್ಕೆ ಎಲ್ಲರೂ ನೋಡ್ತಾರೆ ನಗ್ತಾರೆ ಅವಾಗ ನಮಗೆ ದುಡ್ಡು ಬರೋಲ್ಲ ಯಾವುದೇ ರೀತಿ ದುಡ್ಡು ಬರೋಲ್ಲ ನಾವಿಲ್ಲಿ ಏನು ಕಷ್ಟಪಟ್ಟಿರ್ತೀವಲ್ಲ ಆ ಕಷ್ಟಪಟ್ಟು ನಿಮಗೆ ಏನು ವಿಡಿಯೋ ರೀಚ್ ಆಗಿ ನೀವೇನು ಕಮೆಂಟ್ ಹಾಕ್ತೀರಿ ನಗ್ತೀರಿ ಸೂಪರ್ ಜೋಡಿ ಅಂತೀರಿ ಹಂಗೆ ಹಿಂಗೆ ಅಂತೀರಲ್ಲ ಅದು ಅಂದಾಗ ಅದನ್ನು ನೋಡಿ ನಮ್ಗೆ ಖುಷಿ ಆಗುತ್ತಲ್ಲ ಆ ಕಷ್ಟಕ್ಕೆ ಆ ಖುಷಿಗೆ ಅಲ್ಲೇ ಸಾಟಿ ಆಗುತ್ತೆ ಹೊರತು ನಮ್ಗೆ ಅದರಿಂದ ಯಾವುದೇ ದುಡ್ಡು ಗಿಡ್ಡು ಏನೂ ಬರೋಲ್ಲ ದುಡ್ಡು ಬರುತ್ತಂತ ಮಾಡಲ್ಲ ಒಂದೇನೋ ಪಬ್ಲಿಸಿಟಿ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಜನ ನಮ್ಮನ್ನು ಗುರುತಿಸ್ತಾರೆ ನೋಡ್ತಾರೆ ನಗ್ತಾರೆ ಇದಕ್ಕೆ ಇಷ್ಟೇ ಮತ್ತೇನಿಲ್ಲ ಆಲ್ಮೋಸ್ಟ್ ನಿಮ್ಮೆಲ್ಲ ಡೌಟ್ನೂ ಕ್ಲಿಯರ್ ಆಗೈತೆ ಅನ್ಕೋತೀವಿ ಇದು ಇವತ್ತು ಲಾಗಿಗೆ ಏನು ಮಾಡಿಲ್ಲ ಅದಕ್ಕೆ ಇದುವರ ಒಂದು ಡೌಟ್ ಜನಕ್ಕೆ ಕ್ಲಿಯರ್ ಆಗಲಿ ಅಂತ ಇದು ಒಂದು ವಿಡಿಯೋ ಮಾಡಿ ಹಾಕಿದ್ದು ಅಷ್ಟೇ ಉದ್ದೇಶ ಮತ್ತೇನೂ ಇಲ್ಲ ಎಲ್ಲರಿಗೂ ಡೌಟ್ ಕ್ಲಿಯರ್ ಆಗ್ಯಾವ ಅನ್ಕೋತೀವಿ ಇನ್ನು ಏನಾರ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಟಕ್ ಅಂತ ಹೊಡೆದು ಬಿಡ್ರಿ ನೆಕ್ಸ್ಟ್ ವಿಡಿಯೋ ಅದ್ರ ಮೇಲೆ ಬಂದೇ ಬಿಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀವಿ ಹಂದಿ ಬಾಯ್ಲಿ ಬಾಯ್ಲಿ ಯಾಕ ಯಾಕ ನನಗ ಅನ್ನ ಮಾಡ್ತೀನಿ ಏನು ಹೇಳ್ತಿ ಹೇಳ ನಾ ಅನ್ನಕ್ಕಿಟ್ಟಿಲ್ಲ ಪನ್ನಕ್ಕಿಟ್ಟಿಲ್ಲ ನನಗ ಇರೋ ಗೊತ್ತ ಹಿಂಗೆ ನಿಂದಿರ್ಬೇಕಂತ ನನಗೆ ಅನ್ನ ಹತ್ತಾಗ್ತೈತೆ ನೋಡಂತ ನನಗೆ ಹೌದು ಇಲ್ಲಿ ಬಂದು ಈಗ ಇಷ್ಟು ನಿಂತೀನಿ ವೆಲ್ಕಮ್ ಬ್ಯಾಕ್ ಟು ಅಂತ ಹಿಂಗೆ ಮಾಡಾಕತ್ತಾಳ ಅದಕ್ಕೆ ಸರಿಯವ ಅಂತ ಹೇಳಕ್ಕೆ ಆಗಲಿಲ್ಲ ನಿನಗೆ ಅದಕ್ಕೆ ಹಂಗೆ ಹೇಳಿದೆ ಓಕೆ ಆಕೆ ಏನೋ ಗೊತ್ತಿಲ್ಲಲ್ಲ ಅದ್ರ ಬಗ್ಗೆ ಮತ್ತು ಆಕೆ ಏನು ಹೇಳ್ತಾಳೆ ಸುಮ್ಮನೆ ಹಿಂಗೆ ನಾ ಹೇಳ್ತಿರ್ತೀನಿ ಹಿಂಗೆ ನಿಂದಿರ್ಬೇಕಾಗತ್ತೆ ಆಕೆ ಅದಕ್ಕೆ ಅಲ್ಲಿ ಹೋಗಿ ಕುಂದ್ರು ಅಂತ ಸುಮ್ಮನೆ ಕುಂದ್ರಿಸಿದೆ ನಮ್ಗೆ ಯಾವುದೇ ರೀತಿಯಾದಂಥ ಇನ್ಸ್ಟಾಗ್ರಾಮಿಂದ ರೊಕ್ಕ ಬರಲ್ಲ ಇನ್ಸ್ಟಾಗ್ರಾಮಿಂದ ನಮಗೆ ಎಲ್ಲ ಯಾರಿಗೂ ಬರಲ್ಲ ಬಿಡ್ರಿ ಅದು ತಲೆ ಕೆಡಿಸೋಬೇಡ್ರಿ ಏನಾರ ಮಾಡಿರಿ ಇದ್ರಾಗ ಇಂಟ್ರೆಸ್ಟ್ ಇದ್ದವರು ಡೈಲಿ ಅಪ್ಲೋಡ್ ಮಾಡಿರಿ ಹೆಂಗೆ ವೈರಲ್ ಆಗ್ಬೇಕು ಹಂಗೆ ವೈರಲ್ ಆಗ್ಬೇಕು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಡೈಲಿ ಅಪ್ಲೋಡ್ ಮಾಡಿರಿ ಆಟೋಮೆಟಿಕ್ಕಾಗಿ ನೀವು ಒಂದಲ್ಲ ಒಂದಿನ ರೀಲ್ ವೈರಲ್ ಆಗ್ತಾ ನೀವು ಏನೋ ಒಂದು ಮಾಡ್ಬೋದು ಆಲ್ಮೋಸ್ಟ್ ಫಾಲೋವರ್ಸ್ ಆದ್ರೆ ಪ್ರಮೋಷನ್ ಬರ್ತಿರ್ತಾವೆ ಮಾಡ್ಕೋಬೋದು ಹೆಂಗೋ ಪಾರ್ಟ್ ಟೈಮ್ ಥರ ಇದರಿಂದನೇ ಏನು ಜೀವನ ನಡೆಯುತ್ತಂತಲ್ಲ ಏನೋ ಒಂದು ಪಾರ್ಟ್ ಟೈಮ್ ಥರ ನೀವು ಮಾಡ್ಕೋಬೋದು ಇದೇ ನಿಮ್ಗೆ ಡೌಟ್ ಕ್ಲಿಯರ್ ಮಾಡೋಕ್ಕೆ ಈ ವಿಡಿಯೋ ಮಾಡೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀವಿ ಡೌಟ್ ಇದ್ದರೆ ಕ್ಲಿಯರ್ ಮಾಡಿರಿ ಇನ್ನು ಇದು ನಾವು ರೀಲ್ಸ್ ಹೆಂಗೆ ಇದು ಆದ್ವಿ ಸ್ವಲ್ಪ
ಹೆಂಗೆ ನಮ್ಮ ರೀಲ್ಸ್ ಓಡಕತ್ತು ನಾವು ಎಷ್ಟು ಕಷ್ಟಪಟ್ಟಿವಿ ಅದ್ರ ಬಗ್ಗೆ ವಿಡಿಯೋ ಮಾಡಂದ್ರೆ ನೆಕ್ಸ್ಟ್ ವಿಡಿಯೋ ಒಳಗೆ ಮಾಡ್ತೀವಿ. ಕಮೆಂಟ್ ಮಾಡಿರಿ ಯಾರ್ಯಾರಿಗೆ ಆ ವಿಡಿಯೋ ಬೇಕಂತ, ನಾವು ಹೇಳ್ತೀವಿ. ಎದ್ರ ಬಗ್ಗೆ? ವಿಡಿಯೋ ಬಗ್ಗೆ. ಏನು ಆಕಿನೇ ಹೇಳ್ತಾಳೆ, ನಾ ಹೇಳಲ್ಲ. ನಾ ಹೇಳಲ್ಲ. ನಾವು ಹೆಂಗೆ ವಿಡಿಯೋ ಮಾಡ್ತಿದ್ವಿ, ಎಷ್ಟು ಕಷ್ಟಪಟ್ಟು ಎಷ್ಟು ಕೆದ್ದು ಮಾಡ್ತಿದ್ದೀವಿ ಅಂತ ಕೆಲಸಕ್ಕೂ, ಹಾಗೆ ಕೆಲ್ಸಕ್ಕೂ ಹೋಗಿ ವಿಡಿಯೋನು ಮಾಡಿ ಹೆಂಗೆ ಮಾಡ್ತಿದ್ವಿ ಅದ್ರ ಬಗ್ಗೆ ವಿಡಿಯೋ ಮಾಡಂದ್ರೆ ವಿಡಿಯೋ ಮಾಡ್ತೀವಿ. ಕಮೆಂಟ್ ಮಾಡಿರಿ ಎಲ್ಲರೂ ವಿಡಿಯೋ ಬೇಕಂದ್ರೆ. ಹಾಂ ಓಕೆ. ಬೇಕಂದ್ರೆ ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆನೂ ಮಾಡೋ ಏನು ಇದು ಇಲ್ಲ. ಬಟ್ ನಮಗೇನು ಹೇಳ್ಕೊಬಾರ್ದು ಹಂಗೆ ಹಿಂಗೆ ಸುಳ್ಳೆ ಯಾಕೆ ತಿಳಿವೇನಂತ. ಹಂಗಿದ್ರು ಒಂದು ಮಾತು ಅಂತಾರೆ, ಹಿಂಗಿದ್ರು ಒಂದು ಮಾತು ಅಂತಾರೆ, ಯಾರ್ದು ತಲೆ ಕೆಡ್ಸ್ಕೊಬೇಡ್ರಿ. ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಒಳ್ಳೆಯದನ್ನು ಮಾತ್ರ ಸ್ವೀಕರಿಸೋಮು, ಕೆಟ್ಟದ್ದವ್ರಿಗೂ ಒಳ್ಳೆಯದೇ ಬಯಸೋಮು. ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಒಳಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀವಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೀವಿ ನೆಕ್ಸ್ಟ್ ಲಾಗ್ ಒಳಗೆ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ. ಬಾಯ್ ಬಾಯ್.